ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರದಲ್ಲಿ ಏಕಾದಶ ಸ್ತೋತ್ರ. ಉದೀರ್ಣಮಜರಂ ದಿವ್ಯಂ ಅಮೃತಸ್ಯಂಧ್ಯಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಉದೀರ್ಣಂ ಅಜರಂ ದಿವ್ಯಂ ಅಮೃತಸ್ಯಂಧ್ಯಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಭೂಯೋ ಭೂಯೋ ಭಕ್ತ್ಯಾ ಭಗವದ್ವಂದನಮೇವ ತತ್ಪ್ರೀತಿ ಸಾಧನಂ. ಪರಮಾತ್ಮನ ಪ್ರೀತಿಯನ್ನು ನಾವು ಪಡಿಬೇಕು ಅಂದ್ರೆ ಏನ್ ಮಾಡಬೇಕು? ಮತ್ತೆ ಮತ್ತೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತಾರೆ. ಮತ್ತೆ ಮತ್ತೆ ದೇವರಿಗೆ ನಮಸ್ಕಾರ ಮಾಡಿದರೆ ಪರಮಾತ್ಮ ಪ್ರೀತನಾಗ್ತಾನೆ. ಯಾಕೆ? ನಮಸ್ಕಾರ ಮಾಡೋದು ಅಷ್ಟು ಬೇಗ ಆ ಭಾವನೆ ಬರೋದಿಲ್ಲ. ನಾನು ದೊಡ್ಡವ, ನಾನೇ ನಮಸ್ಕಾರ ಮಾಡೋದು, ನಾನು ಯಾಕೆ ಮಾಡಬೇಕು ಹಾಗೆ ಅಂತೆಲ್ಲ ಪ್ರಶ್ನೆ ಬರುತ್ತದೆ ಮನಸ್ಸಿನಲ್ಲಿ. ಅದರಿಂದ ನಾವು ಯಾರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕೋ ಅವರಿಗೆ, ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಹಾಗೆ ಅಂತ. ಅದರಿಂದ ಆಚಾರ್ಯರು ಪರಮಾತ್ಮನ ಪ್ರೀತಿಗಾಗಿ ತುಂಬಾ ಪ್ರಯತ್ನ ಪಡುವವರು. ಅಷ್ಟೇ ಪರಮಾತ್ಮನ ಅನುಗ್ರಹ ಮಾಡ್ತಾ ಇರ್ತಾನೆ ಅವರಿಗೆ. ಆದರೆ ಇವರು ಮತ್ತೆ ಬಿಡೋದಿಲ್ಲ. ಇನ್ನಷ್ಟು ಸಾಧನೆಯನ್ನ ಮಾಡ್ತಾ, ನಮಸ್ಕಾರಾದಿಗಳನ್ನ ಮಾಡ್ತಾ, ನವವಿಧ ಭಕ್ತಿಯಲ್ಲಿ ಬರ್ತದೆ ನೋಡಿ, ವಂದನಂ ಹಾಗೆ ಅಂತ ಇದೆ. ಇದು ಈ ರೀತಿಯಾಗಿ ಮಾಡೋದು ಭಕ್ತೈಹಿ ತಥಾ ಕರ್ತವ್ಯಂ. ಭಕ್ತರಾದವರು ಈ ರೀತಿಯಾಗಿ ಮಾಡಬೇಕು ಎಂಬುದನ್ನು ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಸ್ವತಃ ತಾವು ಸದಾ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರು, ಪರಮಾತ್ಮನ ಸಾಕ್ಷಾತ್ಕಾರ ಸದಾ ಮಾಡತಕ್ಕವರು. ನಾವೇನು ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಕೇಳ್ತೀವಿ, ಯಾವುದೋ ಒಂದು ಬಾರಿ ಆದದ್ದು. ಅರ್ಜುನನ ಲೈಫ್ ಸ್ಟೈಲ್ ನೋಡಿದ್ರೆ, ಇಡೀ ಜೀವನ ಪೂರ್ತಿ ನೋಡಿದ್ರೆ ಅರ್ಜುನಂದು ಒಂದು ಬಾರಿ ಆಯ್ತು. ಆದ್ರೆ ಮಧ್ವಾಚಾರ್ಯರಿಗೆಲ್ಲ ಹಾಗಿಲ್ಲ. ನಿರಂತರ ದೇವರನ್ನ ಕಾಣುವವರು. ದೇವರನ್ನ ಕಾಣೋದಿಲ್ಲ ಅಂತ ಇಲ್ಲ, ದೇವರನ್ನ ನಮಸ್ಕಾರ ಮಾಡೋದಿಲ್ಲ ಅಂತ ಇಲ್ಲ. ಆ ರೀತಿಯಾಗಿ ನಿರಂತರ ಮಾಡತಕ್ಕವರು ಆ ಕಾರ್ಯಗಳನ್ನ. ಅದರಿಂದ ಇಲ್ಲಿ ಮತ್ತೆ ಯಾಕೆ ಮಾಡ್ತಾರೆ, ಮತ್ತೆ ಗ್ರಂಥದಲ್ಲಿ ಯಾಕೆ ಬರೀತಾರೆ ಹಾಗೆ ಅಂದ್ರೆ ಶಿಷ್ಯರಿಗೆ ತೋರಿಸಿಕೊಡುವುದಕ್ಕಾಗಿ ಹಾಗೆ. ಭಕ್ತೈಹಿ ತಥಾ ಕರ್ತವ್ಯಂ ಇತ್ಯಾಶಯವಾನ್ ಸ್ತೌತಿ. ಇದರಿಂದ ನಾವು ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಉದೀರ್ಣಂ ಇತಿ ಹೀಗಂತ ವಿಶ್ವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ಯಾಕೆ ಈ ಅಧ್ಯಾಯ ಹೊರಟಿತ್ತು ಹಾಗೆಂಬುದಕ್ಕೆ ಒಂದು ಅವತಾರಿಕೆಯನ್ನ ತೋರಿಸ್ತಾ ಇದ್ದಾರೆ. ಉದೀರ್ಣಂ ಅಜರಂ. ಉದೀರ್ಣಂ ಅಂದ್ರೆ ಉತ್ಕೃಷ್ಟಂ ಅಂತ ಅರ್ಥ. ಸರ್ವೋತ್ತಮನಾದ. ಅಜರಂ ಜರಾದಿ ದೋಷರಹಿತನಾದ ಅಂತ ಅರ್ಥ. ಉದೀರ್ಣಂ ಅಜರಂ ದಿವ್ಯಂ ಕ್ರೀಡಾದಿಗುಣ ಸಂಬಂಧಯುಕ್ತಂ. ಅಲೌಕಿಕಂವ ಲೌಕಿಕವಾದ ಗುಣಗಳು ಅಲ್ಲದವ, ಅಪ್ರಾಕೃತವಾದ ಗುಣಗಳು ಉಳ್ಳವ ಅಂತ ಅರ್ಥ. ಅಂತಹ ಪರಮಾತ್ಮನನ್ನು ಅಮೃತಸ್ಯಂಧಿ. ಅಮೃತಸ್ಯಂಧಿ ಅಂದ್ರೆ ಅಮೃತಂ ಕೈವಲ್ಯಾನಂದ ರಸಂ ಅಂತ ಅರ್ಥ. ಮೋಕ್ಷ ಎನ್ನುವ ಆನಂದದ ರಸ, ಅದನ್ನ ಸ್ಯಂದಿತುಂ, ಅದನ್ನ ಪ್ರೋಕ್ಷಣೆ ಮಾಡ್ತಾನಂತೆ ಪರಮಾತ್ಮ. ಪ್ರಸ್ತೋತುಂ ಭಕ್ತೇಭ್ಯ ದಾತುಂ ಅಂತ ಅರ್ಥ. ಭಕ್ತರಿಗೆ ಕೊಡಬೇಕು ಎನ್ನುವುದಕ್ಕಾಗಿ ಯಾವತ್ತು ಶೀಲಮಸ್ತಿ, ಅಂತಹ ಗುಣಗಳು ಉಳ್ಳವ. ಭಕ್ತರಿಗೆ ಮೋಕ್ಷ ಕೊಡಬೇಕು, ಆನಂದ ಪಡಿಸಬೇಕು, ಆನಂದವಾಗಿ ಅವರು ಇರಬೇಕು ಅಂತ ತಾನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಶರೀರವನ್ನು ಕೊಟ್ಟು, ಶಾಸ್ತ್ರವನ್ನು ಕೊಟ್ಟು, ಪ್ರಸಾದವನ್ನು ಕೊಡ್ತಾನೆ ಹಾಗೆ ಅಂತ ಸ್ವಭಾವ ಉಳ್ಳವ ಅಂತ ಅರ್ಥ. ಅಮೃತಸ್ಯಂಧಿ ಅಂತ ಪರಮಾತ್ಮನನ್ನು ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಬ್ರಹ್ಮ ಅಭಿವಂದಿತು ಅಧೀಶಿತು. ಬ್ರಹ್ಮ ಇಂದ್ರ ಮೊದಲಾದವರಿಂದ ವಂದಿಸಲ್ಪಡುವ ಪಾದಕಮಲವುಳ್ಳವನಾದ ಅಧೀಶಿತು, ಎಲ್ಲರಿಗೂ ಸ್ವಾಮಿಯಾದ, ಆನಂದಸ್ಯ ಸುಖರೂಪನಾದ ಶ್ರೀ ಹರೇಹೇ ಪದಂ ಸ್ವರೂಪಂ, ಪರಮಾತ್ಮನ ಸ್ವರೂಪವನ್ನು ಅಥವಾ ಪರಮಾತ್ಮನ ಪಾದಾರವಿಂದವನ್ನು ಅಹಂ ನಾನು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಆದರಾದ್ ಭಕ್ತಿಯ ವಂದೇ, ಆದರದಿಂದ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ ಹಾಗೆ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಮುಂದೆ ಬರುತ್ತದೆ, ಅದು ಎಲ್ಲ ಕಡೆನೂ ಇದೇ ಅರ್ಥನೇ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ. ಸರ್ವಾಣಿ ಯಾನಿ ವೇದ ಪದಾನಿ ವೇದವಾಕ್ಯಾನಿ ತೈಹಿ ಉದ್ಗೀತಂ ಉತ್ತಮತ್ವೇನ ಪ್ರತಿಪಾದಿತಂ. ಎಲ್ಲಾ ವೇದಗಳು ಕೂಡ ಏನ್ ಹೇಳ್ತಾ ಇದೆ? ಪರಮಾತ್ಮನ ಗುಣಗಳನ್ನೇ ಹೇಳ್ತಾ ಇದೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಕರುಣಾಪೂರ್ಣನಾಗಿದ್ದಾನೆ. ಈ ರೀತಿಯಾಗಿ
ಪರಮಾತ್ಮನ ಗುಣಗಳನ್ನು ಕೊಂಡಾಡುತ್ತಾ ಇದೆ. ಅಂತಹ ಪರಮಾತ್ಮನನ್ನು ಇಂದಿರಾಧಾರಂ, ಇಂದಿರೆ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೆ ಆಧಾರಭೂತನಾದ, ಆಶ್ರಯಪ್ರದನಾದ ಹಾಗೆಂತ, ಅಥವಾ ಇಂದಿರಾಯಾಹ ಆವಾಸಭೂತಂ, ಲಕ್ಷ್ಮೀದೇವಿಯಲ್ಲಿ ವಿಶೇಷವಾದ ಸನ್ನಿಧಾನ ಉಳ್ಳವನಾದ ಆ ಪರಮಾತ್ಮನನ್ನು ಉತ್ತಮಂ ನಿರತಿಶಯ ಶ್ರೇಷ್ಠಂ, ಇವನಿಗಿಂತ ಇನ್ನೂ ಉತ್ತಮರು ಯಾರೂ ಇಲ್ಲ, ಅಂಥ ಅತ್ಯಧಿಕವಾದ ಶ್ರೇಷ್ಠತ್ವ ಗುಣಗಳಿಂದ ಶ್ರೇಷ್ಠನಾದವ ಅಂಥ ಪರಮಾತ್ಮನ ಆನಂದ ಸ್ವರೂಪನಾದ, ಬ್ರಹ್ಮೇಂದ್ರಾದಿಗಳಿಂದ ವಂದಿಸಲ್ಪಡುವವನಾದ, ಅವರಿಗೆಲ್ಲ ಸ್ವಾಮಿಯಾದ ಆ ಪರಮಾತ್ಮನ ಪಾದಾರವಿಂದವನ್ನು ಒಂದೇ ನಮಸ್ಕಾರ ಮಾಡುತ್ತೇನೆ ಅಂತ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ राम राम गुरुदेव।